ಇವತ್ತಿನ ವಿಡಿಯೋದಲ್ಲಿ ಬಾಯಿಗೆ ನಾಲ್ಗೆಗೆ ರುಚಿ ಕೊಡುವಂತಹ ಒಂದೊಳ್ಳೆ ಬೇಳೆ ರಸಂನ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಈ ಸಮಯದಲ್ಲಿ ಜಾಸ್ತಿ ಮಸಾಲೆ ಇರುವಂತಹ ಸಾಂಬಾರೆಲ್ಲ ಇಷ್ಟ ಆಗಲ್ಲ. ಈ ರೀತಿ ಬಾಯಿಗೆ ಖಾರವಾಗಿ ರುಚಿ ಕೊಡುವಂತಹ ರಸಂಗಳೇ ಇಷ್ಟ ಆಗೋದು. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ 3/4 ಕಪ್ ಆಗುವಷ್ಟು ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ತೋರಿಸ್ತಾ ಇರುವಂತಹ ಅಳತೆಗೆ 6 ಜನಕ್ಕೆ ಆಗುವಷ್ಟು ರಸಂ ರೆಡಿ ಆಗುತ್ತೆ. ತೊಗರಿಬೇಳೆನ 2 ಸಲ ನೀರಲ್ಲಿ ತೊಳೆದು ನಂತರ ಅದಕ್ಕೆ 1 ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ. ಆದಷ್ಟು ಹುಳಿ ಟೊಮೆಟೊನೇ ಸೇರಿಸ್ಕೊಳ್ಳಿ, ರುಚಿ ಚೆನ್ನಾಗಿರುತ್ತೆ. ಇದಕ್ಕೆ 2 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ. ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕೋದು ಬೇಡ, ಜಸ್ಟ್ 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಳ್ತಿದ್ದೀನಿ. ನಾನು ಯಾವ ಕಪ್ಪಲ್ಲಿ ಬೇಳೆ ತಗೊಂಡಿದ್ನಲ್ಲ ಆ ಕಪ್ಪಲ್ಲಿ 2.5 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಇದನ್ನು 3 ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು. ಕುಕ್ಕರ್ 3 ವಿಷಲ್ ಕೂಗಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಬೇಳೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಈಗ ಸಪ್ರೇಟ್ ಒಂದು ಪ್ಲೇಟ್ಗೆ ಹಸಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಟೊಮೆಟೊನ ತೆಗೆದಿಟ್ಕೊಳ್ತಿದ್ದೀನಿ. ಪೂರ್ತಿ ಟೊಮೆಟೊನ ತೆಗಿತಾ ಇಲ್ಲ, ಸ್ವಲ್ಪ ಟೊಮೆಟೊ ಮಾತ್ರ ತಗೊಂಡು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ರುಬ್ಕೋಬೇಕು. ಅಷ್ಟರಲ್ಲಿ ಈ ಬೇಳೆನ ಸ್ವಲ್ಪ ಈ ರೀತಿಯಾಗಿ ಮಸ್ತ್ ಬಿಡೋಣ. ನಮಗೆ ರಸಮಲ್ಲಿ ಬೇಳೆ ಸಿಕ್ಕಬಾರ್ದು, ಹಾಗಾಗಿ ಈ ರೀತಿಯಾಗಿ ಸ್ವಲ್ಪ ಬೇಳೆನ ಮಸಿಬೇಕಾಗತ್ತೆ. ಸೊ ನೋಡಿ, ಈ ಹದದಲ್ಲಿ ನಮಗೆ ಬೇಳೆ ಇಷ್ಟು ಮೆತ್ತಗಾಗಿರಬೇಕು. ಈಗ ಮಿಕ್ಸರ್ ಜಾರ್ಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಈ ರೀತಿ ಬಿಡಿಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಿದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆ ಸಮೇತನೇ ಹಾಕ್ಕೊಳ್ಳಿ, ರುಚಿ ಚೆನ್ನಾಗಿರುತ್ತೆ. ಜೊತೆಗೆ 1 ಸ್ಪೂನ್ ಆಗೋಷ್ಟು ಮೆಣಸು ಕಾಳನ್ನು ಹಾಕ್ಕೊಳ್ತಿದ್ದೀನಿ. ನಾವು ಯಾವಾಗಲೂ ರಸಂ ಮಾಡಬೇಕಾದ್ರೆ 1 ಸ್ಪೂನ್ ಮೆಣಸು ಕಾಳನ್ನ ತೊಗೊಂಡ್ರೆ 1.5 ಸ್ಪೂನ್ ಆಗೋಷ್ಟು ಜೀರಿಗೆನ ತೊಗೋಬೇಕಾಗತ್ತೆ. ಹಾಗಾಗಿ 1.5 ಸ್ಪೂನ್ ಆಗೋಷ್ಟು ಜೀರಿಗೆನ ಸಹ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನೀರೇನು ಹಾಕದೆ ನೀಟಾಗಿ ಇದನ್ನು ಈ ರೀತಿ ಕೋರ್ಸಾಗಿ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಸ್ವಲ್ಪ ತರಿನೇ ಇರಬೇಕು. ಇದಕ್ಕೆ ಇವಾಗ ತಣ್ಣಗಾಗೋದಕ್ಕೆ ಇಟ್ಟಿದಂತಹ ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡು ನೀರೇನು ಹಾಕದೆ ಇದನ್ನು ಒಂದು ಸಲ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಇಷ್ಟು ಪೇಸ್ಟ್ ಆದರೆ ಸಾಕಾಗುತ್ತೆ. ನಂತರ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1/2 ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೋಬೇಕು. ನಂತರ 1/2 ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಚಟಪಟ ಅನ್ನೋ ಸಮಯದಲ್ಲಿ ಇದಕ್ಕೆ 4ರಿಂದ 5 ಆಗುವಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ ನಾನಿಲ್ಲಿ 4ರಿಂದ 5 ಆಗುವಷ್ಟು ಒಣಮೆಣಸಿನ್ಕಾಯಿನ ಸಹ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಗುಂಡುಕಿರುವಂತಹ ಮೆಣಸಿನ್ಕಾಯಿ ಸೇರಿಸಿದ್ದೀನಿ. ನಿಮ್ಮ ಮನೇಲಿ ಯಾವುದಿರುತ್ತೆ ಅದನ್ನೇ ನೀವು ಸೇರಿಸ್ಕೋಬೋದು. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ 10ರಿಂದ 15 ಆಗುವಷ್ಟು ಕರಿಬೇವಿನ ಎಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ರುಬ್ಬಿಟ್ಟಿದ್ದಂತಹ ಪೇಸ್ಟ್ ಇತ್ತಲ್ಲ, ಅಂದರೆ ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಸೇರಿಸಿದ ಮೇಲೆ 1 ಸೆಕೆಂಡ್ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಸಮಯದವರೆಗೆ ಮಿಕ್ಸ್ ಮಾಡಿಕೊಂಡ್ರೆ ತಳ ಹಿಡಿಯುತ್ತೆ. ಈ ರೀತಿಯಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಇವಾಗ ನಾನಿಲ್ಲಿ 1/2 ಹೋಳು ಆಗುವಷ್ಟು ನಿಂಬೆಹಣ್ಣಿಂದು ಗಾತ್ರದ ಸೈಜಲ್ಲಿ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊಂಡು ಬೇಯಿಸಿಟ್ಟಿದ್ದಂತಹ ಬೇಳೆನ ಸಹ ಸೇರಿಸ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಏನಾದರೂ ಬೇರೆ ಥರ ಕೇಳಿಸ್ತಾ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ. ನಂಗೆ ತುಂಬ ಗಟ್ಟಿ ಆಯಿತು ಅಂತ ಅನ್ನಿಸ್ತು, ಹಾಗಾಗಿ ನೀರನ್ನು ಸೇರಿಸ್ಕೊಂಡು 1/2 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡ್ಕೊಬೇಕು. ನಾನಿಲ್ಲಿ ಮನೇಲೇ ಮಾಡಿರುವಂತಹ ತಿಳಿ ಸಾಂಬಾರು ಪುಡಿ ಇತ್ತು, ಅದನ್ನು 1/4 ಟೀ ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ ಅಷ್ಟೇ. ಇದು ಆಪ್ಷನಲ್ಲು, ನೀವು ಹಾಕಿದ್ರೆ ಹಾಕ್ಬೋದು, ಇಲ್ಲದೇ ಇದ್ರಿಲ್ಲ. ನಾನು ಮನೇಲೇ ಮಾಡಿರೋದ್ರಿಂದ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಹೈ ಫ್ಲೇಮಲ್ಲಿಟ್ಟು 5 ನಿಮಿಷ ಕುದಿಸ್ಕೋಬೇಕು. ತುಂಬ ಸಮಯದವರೆಗೂ ಕುದಿಸೋದೇನು ಬೇಡ. ನೋಡಿ, ಒಂದು 5 ನಿಮಿಷ ಕುದಿಸ್ಕೊಂಡಿದ್ದೀನಿ. ಕೊನೆಯದಾಗಿ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸ್ಟವ್ನ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಬೇಳೆ ರಸಂ ರೆಡಿ ಆಗೋಗುತ್ತೆ. ಕೆಲವೊಬ್ಬರಿಗೆ ರಸಮು ಸ್ವಲ್ಪ ಸಿಹಿ ಇದ್ದರೆ ಇಷ್ಟ ಆಗಲ್ಲ ಅಂತ ಅನ್ನೋರು ಬೆಲ್ಲನ ಸ್ಕಿಪ್ ಮಾಡ್ಕೊಬೋದು. ಸಿಹಿ ಇಷ್ಟಪಡ್ತೀನಿ ಅನ್ನೋರು ಬೆಲ್ಲನ ಹಾಕೋಬೋದು. ಆದರೆ ಈ ಒಂದು ಚಳಿ ಸಮಯಕ್ಕೆ ಸ್ವಲ್ಪ ಹುಳಿ ಖಾರವಾಗಿ ಸಿಹಿಯಾಗಿದ್ದರೆ ತಿನ್ನೋಕೆ ರುಚಿ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಪ್ರಮಾಣದಲ್ಲಿ ಬೆಲ್ಲನ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ಬಿಸಿ ಇರುವಾಗಲೇ ಸರ್ವ್ ಮಾಡಿಕೊಂಡು ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ನೀವು ಸಹ ನಿಮ್ಮ ಮನೇಲಿ ಈ ರೀತಿ ರಸಮ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.